ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೀಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೇ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ तं ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 4ನೇ ಅಧ್ಯಾಯ. ಜನಕರಾಜ ವಿಶ್ವಾಮಿತ್ರರ ಮುಂದೆ ತಾನು ಮಾಡಿದಂತಹ ಪ್ರತಿಜ್ಞೆಯನ್ನ ತಿಳಿಸಿಕೊಟ್ಟು ಆ ಪ್ರಸಂಗದಲ್ಲಿ ಏನೇನು ಘಟನೆಗಳಾಯಿತು, ಏನೇನು ನಡೆದು ಹೋಯಿತು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದದ್ದು. ಅನೇಕ ರಾಜರು, ದ್ವಿತೀಯ ಎಲ್ಲ ಮಕ್ಕಳು, ದಾನವರು, ಯಕ್ಷರು, ರಾಕ್ಷಸರು, ಎಲ್ಲ ಜಗತ್ತಿಲಿರ್ತಕ್ಕಂತಹ ಎಲ್ಲ ರಾಜರುಗಳು ಕೂಡ, ರಾವಣಾದಿ ಎಲ್ಲ ಅನೇಕ ಮಹಾ ಬಲಿಷ್ಠರೆಲ್ಲರೂ ಕೂಡ ಒಂದು ಆ ಧನುಸ್ಸನ್ನ ಎತ್ತಿ ಅಂತಹ ಪ್ರಸಂಗದಲ್ಲಿ ಎಲ್ಲರೂ ಕೂಡ ಸೋತು ಮೂರ್ಛೆ ಹೋಗಿ ಬಿದ್ದಿದ್ದಾರೆ. ಆ ವಿಚಾರವನ್ನ ತಿಳಿಸಿಕೊಟ್ಟದ್ದು. ಅದರ ಮೇಲೆ ಒಂದು ವಿಚಾರವನ್ನ ಹೇಳಿದ್ದು, ಜನಕರಾಜನನ್ನ ನಿಗ್ರಹ ಮಾಡಿ ಸೀತೆಯನ್ನ ಕರೆದುಕೊಂಡು ಹೋಗಬಹುದಾಗಿತ್ತಲ್ಲ ಅಂತಂದ್ರೆ ಬ್ರಹ್ಮದೇವರ ಒಂದು ವರ ಇತ್ತು. ಅದನ್ನ ಹಿಂದಿನ 22ನೇ ಶ್ಲೋಕದಲ್ಲಿ ತಿಳಿಸಿಕೊಟ್ಟದ್ದು. ಬ್ರಹ್ಮದೇವರನ್ನು ಕುರಿತು ತಪಸ್ಸನ್ನ ಮಾಡಿದಾಗ ವರವನ್ನ ಕೊಟ್ಟದ್ದು. ಬಲಾತ್ಕಾರದಿಂದ ಸೀತಾದೇವಿಯನ್ನ ಯಾರೂ ಕೂಡ ಹೊಂದಲಿಕ್ಕೆ ಆಗುವುದಿಲ್ಲ, ಮತ್ತು ಜನಕರಾಜನನ್ನು ಕೂಡ ನಿಗ್ರಹ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಬ್ರಹ್ಮದೇವರ ವರವನ್ನ ಕೊಟ್ಟಿದ್ದಕ್ಕೆ ಯಾವ ರಾಜರು ಬಲಿಷ್ಠರಾದಂಥವ್ರು ಇದ್ದರೂ ಕೂಡ ಆ ಕೆಲಸವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕಾಗಿ ಅವನು ಮಾಡಿದಂತಹ ಪ್ರತಿಜ್ಞೆಯನ್ನ ಅವರು ಅನುಸರಣ ಮಾಡಲೇಬೇಕು. ಆ ರೀತಿಯಾಗಿ ಅನುಸರಣ ಮಾಡ್ಲಿಕ್ಕೆ ಹೋಗಿದ್ದಾರೆ. ಎಲ್ಲರೂ ಕೂಡ ಸೋತು ಹೋಗಿ ಬಿದ್ದಿದ್ದಾರೆ. ಇಷ್ಟು ವಿಚಾರ ಆಗಿತ್ತು. ಮುಂದೆ ಏನಾಯಿತು ಎಂಬುದನ್ನೇ ತಿಳಿಸಿಕೊಡ್ತಾರೆ 23ನೆಯ ಶ್ಲೋಕ. ತತಸ್ತು ತೇ ನಷ್ಟಮದಾಯಿತೋ ಗತಾಃ ಸಮಸ್ತಶೋ ಹ್ಯಸ್ತನ ಏವ ಪಾರ್ಥಿವಾಃ ತತೋ ಮಮಾಯಂ ಪರಿಪೂರ್ಯಮಾನಸಂ ವೃಣೋತು ಕನ್ಯಾಮಯಮೇವ ಮೇರ್ಥಿತಃ. ತತಸ್ತು ತೇ ನಷ್ಟಮದಾಯಿತೋ ಗತಾಃ ಸಮಸ್ತಶೋ ಹ್ಯಸ್ತನ ಏವ ಪಾರ್ಥಿವಾಃ ತತೋ ಮಮಾಯಂ ಪರಿಪೂರ್ಯಮಾನಸಂ ವೃಣೋತು ಕನ್ಯಾಮಯಮೇವ ಮೇರ್ಥಿತಃ ಎಂಬುದಾಗಿ 23ನೆಯ ಶ್ಲೋಕ. ಪದವಿಭಾಗ. ತತಃ ತು ತೇ ನಷ್ಟಮದಾಃ ಇತಃ ಗತಾಃ ಸಮಸ್ತಶಃ ಹ್ಯಸ್ತನೆ ಏವ ಪಾರ್ಥಿವಾಃ
ತತಃ ಮಮ ಅಯಂ ಪರಿಪೂರ್ಯ ಮಾನಸಂ ವೃಣೋತು ಕನ್ಯಾಂ ಅಯಂ ಏವ ಮೇ ಅರ್ಥಿತಃ ಎಂಬುದಾಗಿ ಪದವಿಭಾಗ. ತತಃ ಅಂತ ಮೊದಲಿಗೆ ಶಬ್ದ ಇದೆ. ತತಃ ಎಂಬುದಕ್ಕೆ ಪತನಾನಂತರಂ ಹಿಂದಿನ ಶ್ಲೋಕದಲ್ಲಿ ಬಂದದ್ದು. ಆ ಎಲ್ಲ ರಾಜರು ಕೂಡ 21ನೇ ಶ್ಲೋಕದಲ್ಲಿ ಬಂದಿದೆ. ಪತಿತಾ ವಿಮೂರ್ಛಿತಾ ಅಂತ ಬಂದದ್ದು. ಎಲ್ಲರೂ ಬಿದ್ದರು ಅಂತ, ಬೆವತು ಕಣ್ಣು ತಿರುಗಿ ಬಿದ್ದರು ಅಂತ ಹೇಳಿದ್ದು, ಮೂರ್ಛೆ ಹೋಗಿ ಬಿದ್ದರು ಅಂತ ಹೇಳಿದ್ದು. ಹೀಗೆ ಇದಾದ ಮೇಲೆ ಪತನಾನಂತರಂ ತತಃ ಎಂಬುದಕ್ಕೆ ಬಿದ್ದಾದ ಮೇಲೆ ಮತ್ತೆ ಎಚ್ಚರ ಆಯ್ತು ಅಂತ ಅರ್ಥ. ಮೇಲೆ ಅವರಿಗೆ ಮೂರ್ಛೆಯಿಂದ ಮೋಹಾವಸ್ಥೆಯಿಂದ ಎಚ್ಚರಗೊಂಡು ಅಂತ ಅರ್ಥ. ನಷ್ಟಮದಾಹ ಪರಿಹೃತಃ ಮದಃ ಗರ್ವಃ ಏಷಾಂತೆ ತಥಾ. ನಷ್ಟಮದ ಅಂದ್ರೆ ನಾಶ ಹೊಂದಲ್ಪಟ್ಟಂತಹ ಮದ, ಗರ್ವ. ಎಲ್ಲ ಆ ರಾವಣಾದಿಗಳಿಗೂ ಗರ್ವ ಇತ್ತು. ನಾನೇ ಬಲಿಷ್ಠ, ನನಗಿಂತಲೂ ಇನ್ಯಾರು ಬಲಿಷ್ಠರಿಲ್ಲ, ಇದನ್ನ ಅನಾಯಾಸವಾಗಿ ಇದನ್ನ ಧನುಸ್ಸನ್ನ ಎದೆ ಏರಿಸ್ತೇನೆ ಅಂತ ಅಂದುಕೊಂಡಿದ್ರು. ಆದರೆ ಈಗ ಬೆವತು ಕಣ್ಣು ತಿರುಗಿ ಮೂರ್ಛೆ ಹೋಗಿ ಬಿದ್ದದ್ದಕ್ಕೆ ಅವರಿಗೆ ಪರಿಜ್ಞಾನ ಆಗಿದೆ. ನಾವು ಅಷ್ಟು ಬಲಿಷ್ಠರು ಅಂತ ಅರ್ಥ ಅಲ್ಲ. ಹೀಗಾಗಿ ಆ ಎತ್ತಲಿಕ್ಕಾಗದೇ ಇದ್ದಾಗ, ಸೋತು ಬಿದ್ದಾಗ ಅವರಿಗೆ ಇದ್ದಂತಹ ಗರ್ವ ಇದು ಎಲ್ಲವೂ ಕೂಡ ದೂರ ಹೋಗಿದೆ. ನಷ್ಟ ಮದಾಹ, ಎಲ್ಲರೂ ಕೂಡ ಗರ್ವವನ್ನ ಕಳೆದುಕೊಂಡಿದ್ದಾರೆ. ಇಷ್ಟು ಹೊತ್ತು ಗರ್ವ ಇತ್ತವರಿಗೆ, ನಾವು ಸುಲಭವಾಗಿ ಎತ್ತೇವೆ, ಸೀತೆಯನ್ನು ಪಡೆದುಕೊಳ್ಳುತ್ತೇವೆ ಅಂತ. ಆದರೆ ತಮ್ಮ ಇಡೀ ಶಕ್ತಿಯನ್ನು ಹಾಕಿದಾಗಲೂ ಕೂಡ ಎತ್ತದೇ ಆದಂತಹ ಪ್ರಸಂಗದಲ್ಲಿ ಮದವನ್ನ, ಗರ್ವವನ್ನ ಕಳೆದುಕೊಂಡಿದ್ದಾರೆ. ನಷ್ಟ ಮದಾಹ ತೇ, ನಷ್ಟವಾದ ಮದ, ಗರ್ವವುಳ್ಳಂತಹ ಆ ಎಲ್ಲ ರಾಜರು ಕೂಡ ಸಮಸ್ತಶಃ ಪಾರ್ಥಿವಾಹ, ಅದೇ ಶಬ್ದ ಹೇಳುತ್ತದೆ. ಸರ್ವೇ ಪಾರ್ಥಿವಾಹ ಭೂಪಾಹ ಅಂತ ಅರ್ಥ. ಎಲ್ಲ ರಾಜರು ಕೂಡ ನಷ್ಟಮದಾಹ ತೇ ಸಮಸ್ತಶಃ ಪಾರ್ಥಿವಾಹ ಅನ್ವಯ. ಗರ್ವವನ್ನ ಕಳೆದುಕೊಂಡಂತಹ ಎಲ್ಲ ರಾಜರು ಕೂಡ ಏನ್ ಮಾಡಿದ್ರು ಅಂದ್ರೆ ಇತಃ ಹ್ಯಸ್ತನೇ ಏವ ಗತಾಹ. ಇತಃ ಎಂಬುದಕ್ಕೆ ಸ್ವಯಂವರಾತ್, ಸ್ವಯಂವರದಿಂದ, ಇತಃ ಅಂದ್ರೆ ಇಲ್ಲಿಂದ ಅಂತ, ಸ್ವಯಂವರದಿಂದ ಹ್ಯಸ್ತನೇ ಅಂದ್ರೆ ಪೂರ್ವ ದಿವಸ, ಹಿಂದಿನ ದಿವಸ ಅಂತ ಅರ್ಥ. ಅಂದ್ರೆ ನಾಳೆ ಸ್ವಯಂವರ ಇದೆ ಅಂತಂದ್ರೆ ಅಲ್ಲಿವರೆಗೆ ಇರ್ಲೇ ಇಲ್ಲ ಅವರು. ಹೆಸ್ತನೆ ಪೂರ್ವ ದಿವಸೇ ಇವ ಗತಾಹ, ಆ ಗರ್ವವನ್ನ ಕಳೆದುಕೊಂಡವರಾಗಿ ನಾಚಿ ಎಲ್ಲ ರಾಜರು ಕೂಡ ಹೆಸ್ತನೇವ ಗತಾಹ, ಪೂರ್ವ ದಿವಸದಲ್ಲೇನೆ, ನಾಳೆ ಸ್ವಯಂವರ ಇದೆ ಅಂದ್ರೆ ಹಿಂದಿನ ದಿವಸವೇ ಎಲ್ಲರೂ ಕೂಡ ನಾಚಿ ಹೊರಟು ಹೋದರು. ಹೆಸ್ತನೇವ ಗತಾಹ ಅಂತ ಈ ವೃತ್ತಾಂತವನ್ನ, ಈ ವಿಚಾರವನ್ನ ಜನಕರಾಜ ವಿಶ್ವಾಮಿತ್ರರ ಮುಂದೆ ಹೇಳ್ತಾ ಇದ್ದಾನೆ. ಈ ವಿಚಾರವನ್ನ ತಿಳಿಸಿ ಈಗ ರಾಮಚಂದ್ರ ದೇವರು ಬಂದದ್ದು. ಹೀಗಾಗಿ ಯತಃ ಮೇ ಏತಾದೃಶಿ ಪ್ರತಿಜ್ಞಾ ತತಃ ಕಾರಣ. ತತಃ ಮತ್ತೊಂದು ಶಬ್ದ ಇದೆ. ತತಃ ಎಂಬುದಕ್ಕೆ ಯಾವ ಕಾರಣಕ್ಕಾಗಿ ನಾನು ಹಿಂದೆ ಈ ಪ್ರತಿಜ್ಞೆಯನ್ನ ಮಾಡಿದ್ದೇನೋ ಆ ಕಾರಣಕ್ಕಾಗಿ ಅಂತ ಅರ್ಥ. ಸ್ತಃ, ಆ ಕಾರಣಕ್ಕಾಗಿ, ನಾ ಪ್ರತಿಜ್ಞೆಯನ್ನ ಮಾಡಿದ ಕಾರಣಕ್ಕಾಗಿ. ಅಯಂ, ಅಯಂ ಅಂದ್ರೆ ಈ ರಾಮಚಂದ್ರ ದೇವರು. ಅಯಂ ರಾಮ ಮಮ ಮಾನಸಂ, ಈ ರಾಮಚಂದ್ರ ಹಿಂದೆ ನಾನು ಪ್ರತಿಜ್ಞೆಯನ್ನು ಮಾಡಿದ್ದಕ್ಕೆ ಉಳಿದೆಲ್ಲ ರಾಜರು ಓಡಿ ಹೋಗಿದ್ದಾರೆ. ನಾನು ಹಿಂಗ್ ಪ್ರತಿಜ್ಞೆ ಮಾಡಿದ್ದಕ್ಕೆ ಈ ರಾಮಚಂದ್ರ ದೇವರು ನನ್ನ ಈ ಪ್ರತಿಜ್ಞೆಯನ್ನ, ಅಥವಾ ನನ್ನ ಈ ಮಾನಸಂ, ಮಮ ಮಾನಸಂ ಅಂತ ಹೇಳ್ತಾ ಇದ್ದಾನೆ. ನನ್ನ ಇರ್ತಕ್ಕಂತಹದ್ದನ್ನ, ಅಂದ್ರೆ ಮನಸ್ಸಿನೊಳಗೆ ಏನಿದೆ ಅಂದ್ರೆ ಅವನಿಗೆ ಹಿಂದೆ ಹೇಳಿದ್ದಾನೆ ನನ್ನ ಬಾಯಿ ಬಿಟ್ಟು. ದದಾಮಿ ಕನ್ಯಾಂ ಯೈದಂ ಹಿ ಪೂರಯೇತ 19ನೇ ಶ್ಲೋಕದಲ್ಲಿ. ಅದೇ ಮನಸ್ಸಿನೊಳಗೆ ಇರ್ತಕ್ಕಂತಹದ್ದು. ಯಾರು ಇದನ್ನ ಪೂರ್ಣ ಮಾಡ್ತಾರೋ, ಈ ಧನುಸ್ಸನ್ನ ಎದೆ ಏರಿಸ್ತಾರೋ
ಅವರಿಗೆ ನನ್ನ ಮಗಳನ್ನು ಕೊಡುತ್ತೇನೆ ಎಂಬುವಂತಹದ್ದು ಅವನ ಮನಸ್ಸಿನೊಳಗಿರ್ತಕ್ಕಂತಹದ್ದು. ಹೀಗಾಗಿ ಈ ರಾಮಚಂದ್ರ ದೇವರೇ ನನ್ನ ಮನಸ್ಸಿನೊಳಗಿರ್ತಕ್ಕಂತಹ, ಈ ಮನಸ್ಸಿನೊಳಗಿದ್ದದ್ದು, ಇದನ್ನ ಧನುಸ್ಸನ್ನ ಎತ್ತಿ ಏರಿಸಬೇಕು, ಅಂಥವನಿಗೆ ನನ್ನ ಮಗಳನ್ನು ಕೊಡ್ತೇನೆ ಅಂತ ಅದನ್ನ ಈ ರಾಮಚಂದ್ರನೇ ಮಾಡಬೇಕು. ಅದನ್ನ ಇಂತಹ ಮನೋಭೀಷ್ಟಂ ಪರಿಪೂರ್ಯ, ಈ ನನ್ನ ಮನಸ್ಸಿನೊಳಗಿರ್ತಕ್ಕಂತಹ ಅಭೀಷ್ಟಯನ್ನ ಪೂರ್ಣ ಮಾಡಿ ಕನ್ಯಾಂ ವೃಣೋತು, ಈ ರಾಮಚಂದ್ರ ದೇವರು ನನ್ನ ಮಗಳನ್ನ, ನನ್ನ ಕನ್ಯೆಯನ್ನ ಸ್ವೀಕಾರ ಮಾಡಬೇಕು. ಯಾಕೆ ಅಂತ ಹೇಳ್ತಾನೆ. ಅಯಮೇವ ಮೇ ಅರ್ಥಿತಃ. ಮೇ ಎಂಬುದಕ್ಕೆ ತೃತೀಯ ಭಕ್ತಿ ಮಾಡಿಕೊಳ್ಬೇಕು. ಮಯ ಅಂತ ಅರ್ಥ. ಮಯ ಅಯಮೇವ ರಾಮ ಏವ ಅರ್ಥಿತಃ. ಈ ರಾಮಚಂದ್ರ, ಎಲ್ಲರೂ ಓಡಿ ಹೋಗಿದ್ದಾರೆ, ರಾಮಚಂದ್ರ ನನ್ನ ಮನಸ್ಸಿನ ಅಭೀಷ್ಟೆಯನ್ನು ಪೂರ್ಣ ಮಾಡಬೇಕು ಅಂತ ಜನಕರಾಜ ಹೇಳ್ತಾ ಇದ್ದದ್ದು ಯಾಕೆ ಅಂದ್ರೆ, ಜನಕರಾಜನಿಗೆ ಇಷ್ಟವಾದದ್ದಿದೆ. ಏನ್ ಇಷ್ಟವಾದದ್ದು ಅಂದ್ರೆ, ಜನಕರಾಜ ಹೇಳ್ತಾನೆ, ಮಯ ರಾಮ ಏವ ಅರ್ಥಿತಃ, ನನ್ನಿಂದ ರಾಮಚಂದ್ರ ದೇವರೇ ಅರ್ಥಿತಃ. ಅರ್ಥಿತಃ ಎಂಬುದಕ್ಕೆ ಸೀತಾ ಪ್ರದಾನಾರ್ಥಂ ಇಷ್ಟಃ, ಸೀತೆಯನ್ನ ಕೊಡೋದಕ್ಕಾಗಿ ನನಗೆ ಇಷ್ಟನಾದವನು. ಸೀತೆಯನ್ನು ಯಾರಿಗೆ ಕೊಡಬೇಕು? ಯಾರು ಒಳಗೆ ಯೋಗ್ಯನಾದಂತಹ ವರ ಅಂತಂದ್ರೆ, ನನಗೆ ಇಷ್ಟನಾದಂತಹ ವ್ಯಕ್ತಿ ಅಂದ್ರೆ ಅದು ರಾಮನೇ. ಅದಕ್ಕಾಗಿ ನನಗೆ ಇಷ್ಟ ರಾಮ ಆದ್ದರಿಂದ ಆ ರಾಮಚಂದ್ರನೇ ನನ್ನ ಮನಸ್ಸಿನ ಅಭೀಷ್ಟೆಯನ್ನ ಪೂರ್ಣ ಮಾಡಬೇಕು ಎಂಬುದನ್ನ ಜನಕರಾಜ ವಿಶ್ವಾಮಿತ್ರರ ಮುಂದೆ ಈ ವಿಚಾರವನ್ನ ಹೇಳಿಕೊಳ್ತಾನೆ. ಹೇಳಿ ಮುಂದೆ ಆ ವಿಶ್ವಾಮಿತ್ರರು ಅವನಿಗೆ ಉತ್ತರವನ್ನು ಕೊಡ್ತಾರೆ. ಜನಕರಾಜ ಇಷ್ಟು ನೋಡಿ, ವಿಶ್ವಾಮಿತ್ರರು ಹಿಂದೆ ಹೇಳಿದ್ದು ಕೂಡಲೇನೆ ಎಲ್ಲಿ ಬಂತು? 15ನೆಯ ಶ್ಲೋಕದಲ್ಲಿ ಕುರುಶ್ವ ಜಾಮಾತರ ಮೇನಮಾಶ್ವಿತಿ ಅಂತ ಜನಕರಾಜನಿಗೆ ವಿಶ್ವಾಮಿತ್ರರು ಹೇಳಿದ್ದು. ನೀನು ಬಹಳ ಸಮಯವನ್ನ ವಿಳಂಬ ಮಾಡಬೇಡ, ಬೇಗನೆ ನಿನ್ನ ಮಗಳನ್ನ ರಾಮಚಂದ್ರ ದೇವರಿಗೆ ಕೊಟ್ಟು ನಿನ್ನ ಅಳಿಯನನ್ನಾಗಿ ಮಾಡಿಕೊಳ್ಳು ಅಂತ ವಿಶ್ವಾಮಿತ್ರರು ಹೇಳಿದ್ದು. ಒಂದು ಮಾತು ಹೇಳಿದ್ದಕ್ಕೆ ಜನಕರಾಜ ಇಷ್ಟೆಲ್ಲ ವಿಚಾರವನ್ನ ವಿಶ್ವಾಮಿತ್ರರ ಮುಂದೆ ತಿಳಿಸಿಕೊಟ್ಟ, ಹೇಳಿಟ್ಟ. ಹೇಳಿ ಆದ ಮೇಲೆ ವಿಶ್ವಾಮಿತ್ರರು ಜನಕರಾಜನಿಗೆ ಹೇಳ್ತಾರೆ. 24ನೆಯ ಶ್ಲೋಕ ಏನ್ ಹೇಳ್ತಾರೆ ಅಂತ ಹೇಳಿ. ತಥೇತಿ ಚೋಕ್ತೋ ಮುನಿನಾ ಸ ಕಿಂಕರೈಃ ಅನಂತ ಭೋಗೋಪಮಮಾಶ್ವಥಾನಯತ್ ಸಮೀಕ್ಷ ತದ್ವಾಮಕರೇಣ ರಾಘವಃ ಸಲೀಲಮುದ್ಧೃತ್ಯ ಹಸನ್ನ ಪೂರಯತ್ ಎಂಬುದಾಗಿ. ತಥೇತಿ ಚೋಕ್ತೋ ಮುನಿನಾ ಸ ಕಿಂಕರೈರನಂತ ಭೋಗೋಪಮಮಾಶ್ವಥಾನಯತ್ ಸಮೀಕ್ಷ ತದ್ವಾಮಕರೇಣ ರಾಘವಃ ಸಲೀಲಮುದ್ಧೃತ್ಯ ಹಸನ್ನ ಪೂರಯತ್ ಎಂಬುದಾಗಿ 24ನೆಯ ಶ್ಲೋಕ ಪದವಿಭಾಗ. ತಥಾ ಇತಿ ಚ ಉಕ್ತಃ ಮುನಿನಾ ಸಹ ಕಿಂಕರೈಃ ಅನಂತಭೋಗೋಪಮಂ ಆಶು ಅಥ ಆನಯತ್ ಸಮೀಕ್ಷ್ಯ ತತ್ ವಾಮಕರೇಣ ರಾಘವಃ ಸಲೀಲಂ ಉದ್ಧೃತ್ಯ ಹಸನ್ ಅಪೂರಯತ್ ಎಂಬುದಾಗಿ ಪದವಿಭಾಗ. ವಿಶ್ವಾಮಿತ್ರರು ಆ ಜನಕರಾಜನ ಮಾತನ್ನ ಕೇಳಿಸಿಕೊಂಡು ಉತ್ತರವನ್ನು ಕೊಡ್ತಾರೆ. ತಥೇತಿ ಚೋಕ್ತೋ ಮುನಿನಾ ಸಹ. ತಥೇತಿ, ತಥಾ ಇತಿ,
ತ್ವದುಕ್ತಂ ಕರಿಷ್ಯತಿ ತಥೇತಿ ಎಂಬುದಕ್ಕೆ ಏನರ್ಥ ಅಂದ್ರೆ ತ್ವದುಕ್ತಂ ಕರಿಷ್ಯತಿ ಇತಿ ತಥಾ ಇತಿ ಚ ಉಕ್ತಃ ಮುನಿನಾ ಮುನಿನಾ ತಥಾ ಇತಿ ಚ ಉಕ್ತಃ. ಜನಕರಾಜ ಈ ವಿಚಾರವನ್ನ ತಿಳಿಸಿದಾಗ ವಿಶ್ವಾಮಿತ್ರರು ಒಪ್ಪಿಕೊಂಡ್ರು. ನೀನು ಕೇಳಿದೆಯಲ್ಲ, ನಿನ್ನ ಅಭೀಷ್ಟ, ನಿನಗೆ ಬೇಕಾದದ್ದು ರಾಮನೇ ನನಗೆ ಇಷ್ಟನಾದವನು, ಅವನೇ ನಿನ್ನ ಮಗಳನ್ನ ಸ್ವೀಕಾರ ಮಾಡಬೇಕು ಅಂತ ಇದ್ದದ್ದು. ಹೀಗಾಗಿ ತ್ವದುಕ್ತಂ ಕರಿಷ್ಯತೀತಿ ಮುನಿನಾ ಉಕ್ತಃ, ಇನ್ನೀ ಹೇಳ್ಪಟ್ಟಂತಹ ವಿಚಾರವನ್ನ ಆ ರಾಮಚಂದ್ರ ದೇವರು ಮಾಡ್ತಾರೆ ಅಂತ ಮುನಿನಾ ಉಕ್ತಃ ಸಹ. ಆ ವಿಶ್ವಾಮಿತ್ರರು ಆ ರೀತಿಯಾಗಿ ಹೇಳಿದಾಗ ಸಹ ಅಂದ್ರೆ ಆ ಜನಕರಾಜ ಏನ್ ಮಾಡಿದ ಅಂತಂದ್ರೆ, ಆಶು ಯಾವಾಗ ಈ ವಿಶ್ವಾಮಿತ್ರರು ರಾಮಚಂದ್ರ ದೇವರು ನಿನ್ನ ಅಭೀಷ್ಟಯನ್ನ ಪೂರ್ಣ ಮಾಡ್ತಾರೋ ಅಂತ ಹೇಳಿದ್ರು, ಆ ಕೂಡಲೇನೆ ಆಶು ಬೇಗನೆ ಏನ್ ಮಾಡಿದ ಜನಕರಾಜ ಅಂದ್ರೆ ಅನಂತ ಭೋಗೋಪಮಂ, ಅನಂತ ಅಂದ್ರೆ ಶೇಷದೇವರು, ಅನಂತಃ ಶೇಷಃ ತಸ್ಯ ಭೋಗಃ ದೇಹಃ ತೇನ ಉಪಮಂ ಸದೃಶಂ. ಆ ಧನುಸ್ಸು, ಶಿವಧನುಸ್ಸು ಅದು ಹೇಗಿತ್ತು ಅಂತಂದ್ರೆ ಶೇಷದೇವರ ದೇಹಕ್ಕೆ ಸಮಾನವಾಗಿತ್ತು ಅಂತ. ಶೇಷದೇವರ ದೇಹ ಅತ್ಯಂತ ಭಾರವಾದದ್ದು. ಶೇಷದೇವರ ಒಂದು ಸಾಮರ್ಥ್ಯವನ್ನು ಹೇಳುವಾಗ ಶೇಷದೇವರ 1000 ಹೆಡೆಗಳಲ್ಲಿ ಒಂದು ಹೆಡೆಯಲ್ಲಿ ಇಡೀ ಬ್ರಹ್ಮಾಂಡವನ್ನ ತನ್ನ ತಲೆಯ ಮೇಲೆ ಸರಶಪದಂತೆ ಇಟ್ಟುಕೊಂಡದ್ದು. ಅಂತಹ ಸಾಮರ್ಥ್ಯ ಅದು ಶೇಷದೇವರ ಸಾಮರ್ಥ್ಯ. ಹೀಗಾಗಿ ಅಷ್ಟು ಭಾರವಾದ ಜಗತ್ತನ್ನೇ, ಬ್ರಹ್ಮಾಂಡವನ್ನೇ ಆ ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವಾಗ ಅಂತಹ ಶೇಷದೇವರ ಭಾರ ಎಷ್ಟಿರಬಹುದು. ಹೀಗಾಗಿ ಅನಂತಹ ಶೇಷಃ, ಅನಂತ ಭೋಗೋಪಮಂ, ಅಂತಹ ಶೇಷದೇವರ ದೇಹಕ್ಕೆ ಸಮಾನವಾಗಿತ್ತು ಅಂತ ಈ ಧನುಸ್ಸು, ಅಷ್ಟು ಭಾರವಾಗಿತ್ತು. ಅಂತಹ ಧನುಸ್ಸನ್ನ ಆ ಜನಕರಾಜ ಏನ್ ಮಾಡಿದ, ಕಿಂಕರೈಹಿ ಆಶು ಆನಯತ್, ಬೇಗನೆ ಆ ಕಿಂಕರರಿಂದ, ತನ್ನ ದೂತರಿಂದ, ತನ್ನ ಸೇವಕರಿಂದ ಅದನ್ನ ತರಿಸಿದ. ಅಥಾನಯತ್ ಸಮೀಕ್ಷತದ್ವಾಮಕರೇಣ ರಾಘವಃ ಸಲೀಲಮುದ್ಧೃತ್ಯ ಹಸನ್ನ ಪೂರಯತ್. ತಂದ್ರು ಆ ದೂತರು, ರಾಮಚಂದ್ರ ದೇವರು ಆ ಧನುಸ್ಸನ್ನ ನೋಡಿದ್ರು, ಸಮೀಕ್ಷೆ ನೋಡಿ, ತದ್ವಾಮಕರೇಣ ರಾಘವಃ, ಆ ರಾಮಚಂದ್ರ ದೇವರು ತತ್ ಆ ಧನುಸ್ಸನ್ನ ಏನ್ ಮಾಡಿದ್ರು ಅಂದ್ರೆ ವಾಮಕರೇಣ, ಎಡಗೈಯಿಂದ. ಉಳುಕಿದೆಲ್ಲ ಮಹಾಮಹಾರಾಜರುಗಳು ಕೂಡ ತಮ್ಮ ಇಡೀ ಶಕ್ತಿಯನ್ನ ಹಾಕಿದ್ದಾರೆ ಎರಡೂ ಕೈಗಳಿಂದ. ಆದರೆ ರಾಮಚಂದ್ರ ದೇವರು ಮಾತ್ರ ವಾಮಕರೇಣ, ಎಡಗೈಯಿಂದ ಆ ಧನುಸ್ಸನ್ನ ಎತ್ತಾ ಇದ್ದದ್ದು. ಅದು ಹೇಗೆ ಎತ್ತಿದ್ದು ಅಂದ್ರೆ ಸಲೀಲಂ ಉದ್ಧೃತ್ಯ, ಲೀಲಾಜಾಲವಾಗಿ, ಯಾವ ಕಷ್ಟವನ್ನ ಪಟ್ಟು ಆ ಎಡಗೈಯಿಂದ ಎತ್ತಿದ್ದಲ್ಲ. ಎರಡೂ ಕೈಯನ್ನು ಬಳಸಿಲ್ಲ, ಬಲಗೈ ಅಂತೂ ಬಳಸಿಲ್ಲ. ಇನ್ನು ಎಡಗೈಯಿಂದ ಎತ್ತಿದಾಗಲೂ ಕೂಡ ಕಷ್ಟಪಟ್ಟು ಎಡಗೈಯಿಂದ ಎತ್ತಿದ ಅಂತಂದ್ರೆ ಅದು ಇಲ್ಲ. ಸಲೀಲಂ ಉದ್ಧೃತ್ಯ, ಲೀಲಾಜಾಲವಾಗಿ ಆ ಧನುಸ್ಸನ್ನ ಎತ್ತಿ, ಅದು ಹೇಗೆ ಅಂದ್ರೆ ನೋಡಿ, ಅದನ್ನು ಹೇಳ್ತಾರೆ, ಎಷ್ಟು ವಿಶೇಷಣವನ್ನು ಕೊಟ್ಟಿದ್ದಾರೆ. ಲೀಲಾಜಾಲವಾಗಿ ಅಂದ್ರೆ ಮೇಲ್ನೋಟಕ್ಕೆ ಲೀಲಾಜಾಲವಾಗಿ ಅಂತ ಅನಿಸ್ಬೋದಾದ್ರೆ ಒಳಗೆ ಆ ವೇದನೆ, ಒಂದು ಭಾರವನ್ನ ಎತ್ತುವಾಗ ವೇದನೆ ಆಗಿರಬಹುದೇನೋ ಅಂತಂದ್ರೆ ಸರ್ವಥಾ ಇಲ್ಲ. ಲೀಲಾಜಾಲವಾಗಿ ಎತ್ತಿದ್ದು ಹಸನ್, ನಗುತ್ತ. ಆ ರೀತಿಯಾಗಿ ಒಳಗೆ ದುಃಖ ಆಗ್ತಾ ಇದ್ರೆ ಹೊರಗೆ ಅಷ್ಟು ಆ ನಗುವನ್ನ ತೋರಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತ ರಾಮಚಂದ್ರ ದೇವರಿಗೆ ಯಾವ ತೊಂದರೆ ಆಗಿಲ್ಲ, ಯಾವ ದುಃಖವೂ ಆಗೋದಿಲ್ಲ.
ಭಗವಂತ ಅನಾಯಾಸವಾಗಿ ನಗುತ್ತಾ ನಗುತ್ತಾ ಅದನ್ನ ಎತ್ತಿ ಅಪೂರಯತ್ ತದ್ಧನು ಅಪೂರಯತ್ ಆರೋಪಯಾಮಾಸ, ಅದನ್ನ ಹೆದೆಯೇರಿಸಿದ. ಈ ರೀತಿಯಾಗಿ ಆ ಜನಕರಾಜ ತಾನು ಕೇಳಿಕೊಂಡದ್ದು ವಿಶ್ವಾಮಿತ್ರರು ಒಪ್ಪಿ ರಾಮಚಂದ್ರ ದೇವರನ್ನ ಮಾಡ್ತಾರೆ ಅಂತ ಆ ಜನಕರಾಜನಿಗೆ ಹೇಳಿದಾಗ ಅದನ್ನ ತರಿಸಿ ಆ ರಾಮಚಂದ್ರ ದೇವರು ಮುಂದೆ ಅದನ್ನ ಎದೆಯೇರಿಸಿದ್ದು. ಇಷ್ಟು ವಿಚಾರವನ್ನ ತಿಳಿಸ್ತಾ ಮುಂದೆ ಏನಾಯ್ತು, ಆ ಧನುಸ್ಸನ್ನ ಎತ್ತಿದ್ರು ಮುಗಿದೋಯ್ತಾ ಅಂತಂದ್ರೆ ಅಲ್ಲಿಗೆ ರಾಮದೇವರ ಸಾಮರ್ಥ್ಯ ಮುಗಿಯೋದಿಲ್ಲ. ರಾಮದೇವರ ಸಾಮರ್ಥ್ಯ ಎಷ್ಟು ಎಂಬುದನ್ನ ತಿಳಿಸಿಕೊಡ್ತಾರೆ ಮುಂದಿನ 25ನೆಯ ಶ್ಲೋಕದಲ್ಲಿ. ಏನು ಸಾಮರ್ಥ್ಯ ಎಂಬುದನ್ನ ಸ್ಪಷ್ಟಪಡಿಸ್ತಾರೆ. ವಿಕೃಷ್ಯಮಾಣಂ ತದನಂತರಾಧಸಾ ಪರೇಣ ನಿಸ್ಸೀಮ ಬಲೇನ ಲೀಲಯಾ ಅಭಜ್ಯತಾ ಸಹ್ಯಮಮುಷ್ಯ ತದ್ಬಲಂ ಪ್ರಸೋಢುಮೀಶಂ ಕುತ ಏವ ತದ್ಭವೇತ್. ವಿಕೃಷ್ಯಮಾಣಂ ತದನಂತರಾಧಸ ಪರೇಣ ನಿಸ್ಸೀಮ ಬಲೇನ ಲೀಲಯಾ ಅಭಜ್ಯತಾ ಸಹ್ಯಮಮುಷ್ಯ ತದ್ಬಲಂ ಪ್ರಸೋಢುಮೀಶಂ ಕುತ ಏವ ತದ್ಭವೇತ್ ಎಂಬುದಾಗಿ 25ನೆಯ ಶ್ಲೋಕ ಪದವಿಭಾಗ. ವಿಕೃಷ್ಯಮಾಣಂ ತತ್ ಅನಂತರಾಧಸ ಪರೇಣ ನಿಸ್ಸೀಮಬಲೇನ ಲೀಲಯ ಅಭಜ್ಯತಾಂ. ಅಭಜ್ಯತ ಪದಚ್ಛೇದ ಅಭಜ್ಯತ ಅಸಹ್ಯಂ ಅಮುಷ್ಯ ತತ್ ಬಲಂ ಪ್ರಸೋಢುಂ ಈಶಂ ಕುತಃ ಏವ ತತ್ ಭವೇತ್ ಎಂಬುದಾಗಿ ಪದವಿಭಾಗ. ಅನಂತರಾಧಸ ಅನಂತಾಭೀಷ್ಟ ಸಿದ್ಧಿಮತ ರಾಮೇಣ. ರಾಮಚಂದ್ರ ದೇವರ ಒಂದು ಶಕ್ತಿ ಎಷ್ಟು ಅಂದ್ರೆ ಇದು ಅನಂತರಾಧಸ ಅನಂತಾಭೀಷ್ಟ ಸಿದ್ಧಿಮತ. ಎಲ್ಲವನ್ನು ಮಾಡುವಂತಹ ಸಾಮರ್ಥ್ಯ ಅದು ರಾಮಚಂದ್ರ ದೇವರದು. ಹೀಗಾಗಿ ಅನಂತ ಎಂಬುದಕ್ಕೆ ಅಪರಿಮಿತವಾದದ್ದು, ಅದಕ್ಕೆ ಒಂದು ಲಿಮಿಟ್ ಅಂತ ಇಲ್ಲ. ಅಷ್ಟು ಆ ಭಗವಂತನ ಸಾಮರ್ಥ್ಯ. ಕೇವಲ ಭಗವಂತ ಅದನ್ನ ಪ್ರಯತ್ನ ಪೂರ್ವಕವಾಗಿ ಮಾಡಬೇಕು ಅಂತ ಇಲ್ಲ, ಇಚ್ಛೆ ಮಾಡಿದರೆ ಸಾಕು. ಭಗವಂತ ಸಂಕಲ್ಪ ಮಾತ್ರದಿಂದಲೇನೆ ಭಗವಂತ ಎಲ್ಲವನ್ನೂ ಕೂಡ ಅದನ್ನ ಸಾಧನೆ ಮಾಡ್ತಾನೆ ಭಗವಂತ. ಅಂತಹ ಅನಂತ ಕಾರ್ಯಗಳನ್ನ ಸಾಧಿಸುವಂತಹ ಸಾಮರ್ಥ್ಯ ಭಗವಂತನದ್ದು. ಹೀಗಾಗಿ ಅನಂತರಾಧಸ ಅನಂತಾಭೀಷ್ಟ ಸಿದ್ಧಿಮತ ರಾಮೇಣ. ಅನಂತವಾದ ಅಭೀಷ್ಟಗಳನ್ನ ಸಿದ್ಧಿಸುವಂತಹ ವ್ಯಕ್ತಿ, ಕೇವಲ ಇಚ್ಛಾ ಮಾತ್ರದಿಂದ. ಮತ್ತು ನಿಸ್ಸೀಮ ಬಲೇನ, ಭಗವಂತನ ಆ ರಾಮಚಂದ್ರ ದೇವರ ಬಲ ಎಂತಹದ್ದು ಅಂದರೆ ನಿಸ್ಸೀಮ, ಅದಕ್ಕೆ ಒಂದು ಸೀಮೆ ಅಂತ ಇಲ್ಲ, ಅಂತಹ ಬಲ ಇರುವಂತಹ. ಪರೇಣ, ಪರ ಅಂದ್ರೆ ಉತ್ತಮ ಸರ್ವೋತ್ತಮನಾದಂತಹ ಆ ರಾಮಚಂದ್ರ ದೇವರಿಂದ ಲೀಲಯ ವಿಕೃಷ್ಯಮಾಣಂ, ಅನಾಯಾಸವಾಗಿ ವಿಕೃಷ್ಯಮಾಣಂ, ಆ ಧನುಸ್ಸನ್ನ ಎತ್ತಿ ಹಗ್ಗವನ್ನ ಅಂತ ಕರೀತಾರೆ, ಅದನ್ನ ಜೋಡಿಸಬೇಕು, ಕಟ್ಟಬೇಕು, ಕಟ್ಟಿ ಆ ಬಾಣವನ್ನ ಬಿಡಬೇಕು. ಆ ರೀತಿಯಾಗಿ ಆ ಹಗ್ಗವನ್ನ ಕಟ್ಟೋದು. ಆ ರೀತಿಯಾಗಿ ಆ ರಾಮಚಂದ್ರ ದೇವರು ವಿಕೃಷ್ಯಮಾಣಂ ಎಳೆದು ಕಟ್ಟಬೇಕದನ್ನ. ವಿಕೃಷ್ಯಮಾಣಂ ಎಳೆಯತಕ್ಕಂತಹ ತದ್ಧನು ಎಳೆದು ಕಟ್ಟಬೇಕು ಅನ್ನುವಂತಹ ಪ್ರಸಂಗದಲ್ಲಿ ವಿಕೃಷ್ಯಮಾಣಂ ತದ್ಧನು
ಆ ಧನುಸ್ಸು ಏನಾಯ್ತು ಅಂದ್ರೆ ಅಭಜ್ಯತ, ಭಗ್ನಂ ಅಭೂತ್, ಮುರಿದೋಯ್ತದು. ಭಗವಂತನ ಸಾಮರ್ಥ್ಯ, ಅನಂತ ಕಾರ್ಯವನ್ನು ಮಾಡುವಂತಹ ಸಾಮರ್ಥ್ಯ, ನಿಸ್ಸೀಮವಾದ ಸಾಮರ್ಥ್ಯ. ಅಂತಹ ರಾಮಚಂದ್ರ ದೇವರು ಅದನ್ನ ಎಳೆದು ಕಟ್ಟಬೇಕು ಅಂದ್ರೆ ಯಾವುದೇ ರೀತಿಯಾದಂತಹ ಕಷ್ಟ ಇಲ್ಲ. ಲೀಲಾಜಾಲವಾಗಿ ಅದನ್ನ ಕಟ್ಟಬೇಕಂದ್ರೆ ಆ ಧನುಸ್ಸು ಅಭಜ್ಯತ ಭಗ್ನಂ ಅಭೂತ್, ಭಗ್ನವಾಗಿ ಹೋಯ್ತು, ಮುರಿದೋಯ್ತು, ಎರಡು ತುಂಡಾಗಿ ಹೋಯ್ತು. ತದ್ಧನು ಅಮುಷ್ಯ ರಾಮಸ್ಯ ತತ್ ಪ್ರಸಿದ್ಧಂ ಬಲಂ. ನೋಡ್ರಿ, ತದ್ಬಲಂ ಅಮುಷ್ಯ ತದ್ಬಲಂ ಅಸಹ್ಯಂ. ಯಾಕೆ ಅಂದ್ರೆ ಈ ರಾಮಚಂದ್ರ ದೇವರ ಆ ಬಲ, ಈ ರಾಮಚಂದ್ರ ದೇವ ಇರ್ತಕ್ಕಂತಹ ಬಲ ಏನಿದೆಯೋ ಇದು ಎಂತಹದ್ದು ಅಂದ್ರೆ ಅಸಹ್ಯಂ, ಯಾರೂ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಸಾಮರ್ಥ್ಯ. ಇಡೀ ಜಗತ್ತೇ ಭಗವಂತನ ವಿರುದ್ಧವಾಗಿ ನಿಂತರೂ ಕೂಡ ಭಗವಂತ ಅದನ್ನ ಅನಾಯಾಸವಾಗಿ, ಆ ಇಡೀ ಜಗತ್ತನ್ನ, ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಕೂಡ ಅನಾಯಾಸವಾಗಿ ಭಗವಂತ ತಾನು ಸೋಲಿಸ್ತಾನೆ. ಇಂಥ ಒಂದು ಜಗತ್ತಲ್ಲ, ಅನಂತ ಜಗತ್ತು ಬಂದರೂ ಕೂಡ ಕ್ಷಣಾರ್ಧದಲ್ಲಿ ಭಗವಂತ ಎಲ್ಲ ಜಗತ್ತನ್ನು ಕೂಡ ಸೋಲಿಸ್ತಾನೆ. ಅಂತಹ ಭಗವಂತನ ಬಲ ಅಸಹ್ಯಂ ತದ್ಬಲಂ, ಸಹಿಸಿಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಅಷ್ಟು ಬಲ ಅದು ದೇವರ, ಭಗವಂತನ ಬಲ. ಹೀಗಾಗಿ ತದ್ಬಲಂ ಪ್ರಸೋಢುಂ ಈಶಂ, ಪ್ರಸೋಢುಂ ಈಶಂ ಸಮರ್ಥಂ ಕುತಃ ಕಾರಣಾತ್ ಭವೇತ್ ನ ಭವೇತ್ ಇತ್ಯರ್ಥಃ. ಅದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಆ ಭಗವಂತನ ಸಾಮರ್ಥ್ಯ ಯಾರಿಂದಲೂ ಕೂಡ ಸಹಿಸಲಾಗದೇ ಇರತಕ್ಕಂತಹ ಭಗವಂತನ ಬಲ. ಅಂತಹ ಅಂದ್ರೆ ಯಾರಿಂದಲೂ ಅಂದ್ರೆ ಇಡೀ ಜಗತ್ತು ಬಂದರೂ ಕೂಡ ಸಹಿಸಿಕೊಳ್ಳಿಕ್ ಆಗೋದಿಲ್ಲ ಭಗವಂತನ ಬಲವನ್ನ, ಅಷ್ಟು ಶಕ್ತಿ ಇದ್ದದ್ದು. ಅಂತಹ ಭಗವಂತ ಈ ಧನುಸ್ಸನ್ನ ಎತ್ತಿ ಅದನ್ನ ಕಟ್ಟಬೇಕು, ಎದೇರಿಸಬೇಕು ಅಂತಂದ್ರೆ ಈ ಅಲ್ಪವಾದ ಒಂದೇ ಒಂದು ಈ ಧನುಸ್ಸು ಅದು ಹೇಗೆ ತಾನೇ ಈ ಭಗವಂತನ ಬಲವನ್ನ ತಡೆದುಕೊಳ್ಳಿಕ್ಕೆ ಆಗ್ತದೆ. ನೋಡಿ, ಪ್ರಸೋಢುಂ ಈಶಂ, ಈಶಂ ಎಂಬುದು ಸಮರ್ಥಂ ಅಂತ ಅರ್ಥ. ಅಮುಷ್ಯ ತದ್ಬಲಂ ಅಸಹ್ಯಂ, ಭಗವಂತನ ಬಲ ಅಸಹ್ಯವಾದದ್ದು ಇಡೀ ಜಗತ್ತಿನಿಂದಲೇನೆ. ಅಂದ ಮೇಲೆ ಕುತಃ ಪ್ರಸೋಢುಂ ಈಶಂ ತದ್ಭವೇತ್, ಈ ಧನುಸು ಮುರಿದೋಯ್ತು ಅಂತ ಹಿಂದ್ ಹೇಳಿದ್ದು, ಅಭಜ್ಯತ ಅಂತ ಹಿಂದ್ ಹೇಳಿದ್ದು. ಯಾಕೆ ಮುರಿದೋಯ್ತು ಅಂದ್ರೆ ಇಡೀ ಜಗತ್ತಿನಿಂದಲೇನೆ ಭಗವಂತನ ಸಾಮರ್ಥ್ಯವನ್ನ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಅಂದ ಮೇಲೆ ಈ ಒಂದು ಧನುಸ್ಸು ಈ ಭಗವಂತನ ಸಾಮರ್ಥ್ಯವನ್ನ ಹೇಗೆ ತಾನೇ ಸಹಿಸಿಕೊಳ್ಳುತ್ತದೆ? ಅಂತಹ ಅನಂತ ಸಾಮರ್ಥ್ಯ ಇರುವಂತಹ ಭಗವಂತನಿಗೆ ಈ ಧನುಸ್ಸಿನ ಒಂದು ಶಕ್ತಿ ಭಗವಂತನ ಮುಂದೆ ಏನೂ ಅಲ್ಲ. ಹೀಗಾಗಿ ಕುತಃ ಕಾರಣಾತ್ ಭವೇತ್ ನ ಭವೇತ್ ಇತ್ಯರ್ಥಃ, ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಭಗವಂತನ ಸಾಮರ್ಥ್ಯದ ಮುಂದೆ ಆ ಧನುಸ್ಸು ಮುರಿದೋಯ್ತು. ಹೀಗಾಗಿ ಆ ಶ್ರೀಮದಾಚಾರ್ಯರು ಈ ವಿಚಾರವನ್ನ ತಿಳಿಸ್ತಾರೆ. ಮುರಿದದ್ದು ಇದು ಕಥೆ, ಭಗವಂತ ಅದನ್ನ ಮುರಿದ ಅಂತ ಹೇಳಿದ್ದು ಕಥೆ ಇದ್ದದ್ದು ಆದದ್ದು. ಆದರೆ ಯಾಕೆ ಎಂಬುದನ್ನ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಟ್ಟದ್ದು. ಅನಂತ ಬಲ ಇರ್ತಕ್ಕಂತಹ ಭಗವಂತನಿಗೆ ಆ ಬಲವನ್ನ ಯಾರೂ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ ಅಂದ ಮೇಲೆ ಈ ಧನುಸ್ಸು ಕೂಡ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕಾಗಿ ಆ ಧನುಸ್ಸು ಮುರಿದೋಯ್ತು ಎಂಬುದನ್ನ ಆ ಶ್ರೀಮದಾಚಾರ್ಯರು ಆ ವಿಚಾರವನ್ನ, ನಿರ್ಣಯವನ್ನ ಮಾಡಿ ತಿಳಿಸಿಕೊಡ್ತಾರೆ. ಈ ರೀತಿಯಾಗಿ ತಿಳಿಸ್ತಾ ಮತ್ತೆ ಮುಂದಿನ ಶ್ಲೋಕದಲ್ಲಿ ಒಂದು ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ಈ ಧನುಸ್ಸನ್ನ ಭಗವಂತ ಮುರಿದ ಅಂತ ಹೇಳಿದ್ದು, ಒಂದು ದೃಷ್ಟಾಂತವನ್ನ ಕೊಡುವ ಮುಖಾಂತರವಾಗಿ ಆ ಭಗವಂತನ ಶಕ್ತಿ ಎಂತಹದ್ದು, ಆ ಸಾಮರ್ಥ್ಯ ಎಂತಹದ್ದು ಎಂಬುದನ್ನ ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ಮುಂದೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಹರೇ ನಮಃ. ಶ್ರೀಕೃಷ್ಣ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ.